ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸು ಲೈಕ್ಸು ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಒಂದು ಕಮೆಂಟ್ ಅನ್ನ ಬರೆಯೋ ಪ್ರಯತ್ನವನ್ನ ಮಾಡಿ. ಈ ವಾರ ಕಾವ್ಯನ ಬಿಟ್ಟು ಎಕ್ಸೆಪ್ಟ್ ಕಾವ್ಯ ಇನ್ನೆಲ್ಲರೂ ಕೂಡ 10 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಬಟ್ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಯಾರು ಹೋಗ್ತಾರೆ 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 ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಅವರು ಈ ವಾರ ಹೋಗೋದು ತುಂಬಾ ಚಾನ್ಸಸ್ಸು ತೀರಾ ಕಡಿಮೆ ಇದೆ. ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ಬಾಟಮ್ ಇಂದ ಬರೋದಾದ್ರೆ, ಬಾಟಮ್ ಅಲ್ಲಿ ಸೂರಜ್ ಮತ್ತೆ ಧ್ರುವಂತು ಇಬ್ಬರಿಗೂ ಕೂಡ ಟೈ ಆಗಿದೆ. ಇಬ್ಬರಿಗೂ ಕೂಡ 3% ಆಫ್ ವೋಟ್ ಅನ್ನೋದು ಬಾಟಮ್ ಅಲ್ಲಿ ಬೀಳ್ತಾ ಇದೆ. ಈಗಿನ್ನೂ ಸ್ಟಾರ್ಟ್ ಆಗಿದೆ ವೋಟಿಂಗು, ರಾತ್ರಿಯಿಂದ ಇನ್ನು ವಾರ ಟೈಮ್ ಇದೆ, ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಬಾಟಮ್ ಇಂದ ಮೇಲೇನು ಹೋಗ್ಬೋದು. ಈಗ ಅಟ್ ಪ್ರೆಸೆಂಟ್ ಬಂದು ಬಾಟಮ್ ಅಲ್ಲಿ ಸೂರಜ್ ಮತ್ತೆ ಧ್ರುವಂತ್ ಅವರು ಇಬ್ಬರು ಕೂಡ 3% ತಗೊಂಡು ಬಾಟಮ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ 3ನೇ ಪ್ಲೇಸ್ ಅಲ್ಲಿ, ಕೆಳಗಡೆಯಿಂದ 3ನೇ ಪ್ಲೇಸ್ ಅಲ್ಲಿ ಬಂದಾಗ ಸ್ಪಂದನ ಅವರು ಇದ್ದಾರೆ. ಸ್ಪಂದನ ಅವ್ರಿಗೆ 4% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನು ಹ್ಯೂಜ್ ವೋಟಿಂಗು ಸ್ಪಂದನಾಗೆ ಬೀಳೋ ಚಾನ್ಸಸ್ಸು ಇದೆ. ಅದಾದ್ಮೇಲೆ ಸ್ಪಂದನ ಮೇಲೆ ರಾಶಿಕಾ ಇದ್ದಾರೆ. ರಾಶಿಕಾ ಅವ್ರಿಗೆ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 5% ಅಂತಂದ್ರೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಈ 4 ಜನ ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಹೋಗ್ಬೋದು ಇದರಲ್ಲಿ. ಬಟ್ ಇನ್ನು ವೋಟಿಂಗ್ ಅನ್ನೋದು ಟೈಮ್ ಇದೆ. ನೀವು ನಿಮ್ಮ ಫೇವ್ರೇಟ್ಗೆ ವೋಟಿಂಗ್ ಅನ್ನೋದನ್ನ ಸ್ಟ್ರಾಂಗ್ ಆಗಿ ಹಾಕೊಳ್ಳಿ. ಅದಾದ್ಮೇಲೆ ರಾಶಿಕಾ ಮೇಲೆ 5th ಪ್ಲೇಸ್ ಅಲ್ಲಿ ಬಂದಾಗ ರಘು ಅಣ್ಣ ಇದ್ದಾರೆ. ರಘು ಅಣ್ಣಗೆ 7% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 7% ಅಂತಂದ್ರೆ ತುಂಬಾ ಹ್ಯೂಜ್ ಪರ್ಸೆಂಟೇಜ್ ಅಂತ ಹೇಳ್ಬೋದು. 10 ಜನ ನಾಮಿನೇಟ್ ಆಗಿದ್ದಾಗ 7% ಅಂತಂದ್ರೆ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ರಘು ಅಣ್ಣ ಮೇಲೆ ಮಾಳು ಇದ್ದಾರೆ. ಮಾಳುಗೆ 9% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 9% ಅಂತಂದ್ರೆ ತುಂಬಾ ಜಾಸ್ತಿನೇ ಅಂತ ಹೇಳ್ಬೋದು. ಸಖತ್ ವೋಟಿಂಗ್ ಅನ್ನೋದು ಮಾಳುಗೂ ಬೀಳ್ತಾ ಇದೆ. ಬಟ್ ಮಾಳು ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ನು. ಅದಾದ್ಮೇಲೆ ಟಾಪ್ ಅಂತ ಬಂದಾಗ, ಟಾಪು ಹತ್ತತ್ರ ಕೂಡ ಯಾರು ಇಲ್ಲ ಗುರು, ಇದು ಸತ್ಯ. ಯಾರು ಏನೇ ಅಂದ್ಕೊಂಡ್ರು, ಟಾಪ್ ಅಂತ ಬಂದಾಗ ಗಿಲ್ಲಿ ಇದ್ದಾನೆ ಗುರು. ಗಿಲ್ಲಿಗೆ ತುಂಬಾ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 34%, 34% ವೋಟಿಂಗ್ ಅನ್ನೋದು ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿ ಗಿಲ್ಲಿಗೆ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಾಗ ರಕ್ಷಿತಾ ಇದ್ದಾರೆ. ರಕ್ಷಿತಾ ಕೂಡ ನಾನೇನು ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ರಕ್ಷಿತಾಗೆ ಕೂಡ ಅವ್ರ ಫ್ಯಾನ್ಸು ವೋಟಿಂಗ್ ಅನ್ನೋದು ಆಗ್ತಾ ಇದ್ದಾರೆ. ರಕ್ಷಿತಾಗೆ ಬಂದಾಗ 15% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ರಕ್ಷಿತಾಗೆ 15% ಅಂತಂದ್ರೆ ತುಂಬಾ ಹ್ಯೂಜ್ ಅಂತ ಹೇಳ್ಬೋದು. ಬಟ್ ಟಾಪ್ 2ಗೂ ಡಿಫ್ರೆನ್ಸ್ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಇದೆ ಗುರು, ಅಜಗಜಾಂತರ ಡಿಫ್ರೆನ್ಸ್ ಇದೆ. ಹತ್ರ ಕೂಡ ಯಾರು ಇಲ್ಲ ಅಂತ ಹೇಳ್ಬೋದು. ಇನ್ನು 3rd ಪ್ಲೇಸ್ಗೆ ಬಂದಾಗ ಇಬ್ಬರಿಗೆ ಟೈ ಆಗಿದೆ ಗುರು. ಅಶ್ವಿನಿ ಮತ್ತೆ ಧನುಷ್ ಇಬ್ಬರಿಗೂ ಕೂಡ ಟೈ ಆಗಿದೆ ಪರ್ಸೆಂಟೇಜು. 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಇಬ್ಬರಿಗೂ ಕೂಡ. ತುಂಬಾ ಹ್ಯೂಜ್ ಅಂತ ಹೇಳ್ಬೋದು. ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನು 4 ಡೇಸ್ ಟೈಮ್ ಇದೆ. ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು ಗುರು. ನೀವು ನಿಮ್ಮ ಫೇವ್ರೇಟ್ಗೆ ವೋಟಿಂಗ್ ಅನ್ನು ಹಾಕೊಳ್ಳಿ. ಎಲಿಮಿನೇಟ್ ಆದ್ಮೇಲೆ ಇದು ಅನ್ಫೇರು, ಇದು ಫೇರು ಅಂತಂದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಈಗ ವೋಟಿಂಗ್ ಅನ್ನೋದು ನಿಮ್ಮ ಕೈಯಲ್ಲಿದೆ. ನೀವು ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನು ಹಾಕೊಳ್ಳಿ. ಯಾರು ಏನೇ ಹೇಳಿದ್ರು ಕೂಡ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಂಡು ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನು ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.